ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಬಸವರಾಜ್ ಭುಜಂಗನವ್ರು ಮಾಡುವ ನಮಸ್ಕಾರಗಳು. ಈ ದಿನ ನಮಗೆ ಒಂದು ತುಂಬಾ ಮಹತ್ವವಾದ ದಿನ ಆಗಿದೆ. ಏಕೆಂದರೆ ನಮ್ಮ ದೇಶದ ಹಾಗೂ ರಾಜ್ಯದ ಎಲ್ಲ ಭಾಗದ ಶಾಂತಿ ಮತ್ತು ಸುವ್ಯವಸ್ಥೆಗಾಗಿ, ಧರ್ಮ ಸಂಸ್ಥಾಪನೆಗಾಗಿ, ಎಲ್ಲರೂ ಶಾಂತಿ ನೆಲೆಸುವ ಸಲುವಾಗಿ ನಾವು ಈ ದಿನ ಅಂದರೆ ಈ ರವಿವಾರದಂದು ನಮ್ಮ ಕಾಮನಕಟ್ಟೆಯ ಈ ಗುಡಿ ಓಣಿಯಲ್ಲಿ ಶ್ರೀ ಆಂಜನೇಯ ದೇವರಿಗೆ ನಮ್ಮ ಭಾರತದ ತುಂಬ ಹರಿಯುತ್ತಿರುವ 31 ನದಿಗಳ ಪವಿತ್ರ ಜಲವನ್ನು ತಂದು ಅವರಿಗೆ ಅಭಿಷೇಕ ಮಾಡುವುದರಿಂದ ಎಲ್ಲೆಲ್ಲಿಯೂ ಶಾಂತಿ ಸುವ್ಯವಸ್ಥೆ, ಎಲ್ಲರಿಗೂ ಆರೋಗ್ಯ ಆಯುಷ್ಯ ಭಾಗ್ಯ ನೆಲೆಸಲೆಂದು ನಾವು ಈ ದಿನ ಈ ಅಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಅಭಿಷೇಕದ ಎಲ್ಲ ನದಿಗಳ ನೀರನ್ನು ತರಲು ಎಲ್ಲರೂ ತುಂಬಾ ಒಂದು ಶ್ರಮ ವಹಿಸಿ ವಿವಿಧ ನದಿಗಳಿಗೆ, ವಿವಿಧ ರಾಜ್ಯಗಳಿಗೆ ಎಲ್ಲೆಲ್ಲಿ ನದಿಗಳಿವೆ ಅಲ್ಲಿ ಹೋಗಿ ನೀರನ್ನು ತೆಗೆದುಕೊಂಡು ಬಂದಿದ್ದಾರೆ. ಹೀಗೆ ನಾವು 32 ನದಿಗಳ ನೀರನ್ನು ತಂದು ಅವನ್ನು ಸಮ್ಮಿಶ್ರಣ ಮಾಡಿ ಈ ನಮ್ಮ ಆಂಜನೇಯ ದೇವರಿಗೆ ಅಭಿಷೇಕವನ್ನು ಮಾಡುತ್ತಿದ್ದೇವೆ. ಈ ದಿನ ನೋಡಬಹುದು, ಎಲ್ಲರೂ ವಿಜೃಂಭಣೆಯಿಂದ ಈ ಅಭಿಷೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಾವು ಕೂಡ ಭಾಗಿಯಾಗಿದ್ದರೆ ಚೆನ್ನಾಗಿರುತ್ತಿತ್ತು. ಆದ ಕಾರಣ ಇದನ್ನು ನೋಡಿ ತಮ್ಮೆಲ್ಲರಿಗೂ ಈ ನಮ್ಮ ಹನುಮಂತ ದೇವರ ಆಶೀರ್ವಾದ ಇರಲಿ. ಎಲ್ಲ ಕಡೆ ಶಾಂತಿ ನೆಮ್ಮದಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ನಾವು ಆಂಜನೇಯರಿಗೆ ಬೇಡಿಕೊಳ್ಳುತ್ತೇವೆ. ನಮಸ್ಕಾರ, ಥ್ಯಾಂಕ್ ಯು. ಈ ಹನುಮಾನ್ ದೇವರ ಗುಡಿಯ ಒಂದು ಇತಿಹಾಸಕ್ಕೆ ನಾವು ಹೋಗಬೇಕಾದರೆ, ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮವಾದ ವ್ಯಾಸತೀರ್ಥರು 13ನೇ ಶತಮಾನದಲ್ಲಿ ಇಲ್ಲಿ ನಮ್ಮ ಕರ್ನಾಟಕದ ಈ ಧಾರವಾಡ ಭಾಗಕ್ಕೆ ಬಂದು ನೆಲೆಸಿ ಅವರು ಈ ಏಕಶಿಲೆಯಲ್ಲಿ ಈ ನಮ್ಮ ಆಂಜನೇಯ ದೇವರನ್ನು ಪ್ರತಿಷ್ಠಾಪಿಸಿದ್ದಾರೆ. ಮತ್ತು ಇನ್ನೊಂದು ಭಾಗ ಪ್ರಾಣ ದೇವರು ಅಂತ ಹೇಳಿ ಇಲ್ಲಿ ನಮ್ಮ ಹೊಸ ಯಲ್ಲಾಪುರದಲ್ಲಿ ಕೂಡ ಒಂದು ಏಕಶಿಲೆಯಲ್ಲಿ ಅವರು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಅವಾಗಿಂದ ಕೂಡ ಈ ನಮ್ಮ ಪವಾಡ ಪುರುಷನಾಗಿ ಅನುಗ್ರಹ ದೇವರು ವಿವಿಧ ಭಾಗದ ಜನರಿಗೆ ಆಶೀರ್ವಾದ ಮಾಡ್ತಾ ಹಾಗೆ ಇಲ್ಲಿ ನೆಲೆಸಿದ್ದಾರೆ. ಈಗ ಇದು 13ನೇ ಶತಮಾನದಿಂದ ನಡೆದು ಬಂದ ಒಂದು ಅವಾಗ ತುಂಬಾ ಇದು ಚಿಕ್ಕ ದೇವಾಲಯವಾಗಿತ್ತು. ಕಾಲಕ್ರಮೇಣ ಇದನ್ನು ಅಭಿವೃದ್ಧಿಪಡಿಸುತ್ತಾ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೇವಾಲಯವು ಇದೆ. ಎಲ್ಲ ಸಕಲ ಸೌಲಭ್ಯಗಳು ಒಳಗೊಂಡಂಥ ಒಂದು ದೇವಾಲಯಗಳನ್ನು ಈಗ ಈ ಭಾಗದ ಎಲ್ಲರೂ ವಹಿಸಿ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತು ಇದು ಗಣಪತಿಯನ್ನು ಇಡುತ್ತಾರೆ. ಮತ್ತು ಈ ನಮ್ಮ ಹೋಳಿ ಹಬ್ಬದಲ್ಲಿ ಇಲ್ಲಿ ಕಾಮನ ದೇವರ ಒಂದು ವಿಗ್ರಹವನ್ನು ಇಲ್ಲಿ ಕೂಡ ಸ್ಥಾಪನೆ ಅದರಿಂದ ಆಚರಿಸ್ತಾರೆ. ಎಲ್ಲರೂ ಬಂದು ಇದನ್ನು ತುಂಬ ವಿಜೃಂಭಣೆ ಆಚರಿಸಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳುತ್ತಾರೆ. ಎಲ್ಲ ಭಕ್ತರೊಂದಿಗೆ ಕಮೆಂಟ್ ಮಾಡೋದನ್ನು ತಪ್ಪದೇ ಮರೆಯಲ್ಲ. ನಾನು ಮೊದಲು ಕರ್ನಾಟಕ ಯೂನಿವರ್ಸಿಟಿ ಇದ್ದರೆ ರಿಟೈರ್ ಆಗಿ ಭಾಳ ವರ್ಷ ಸುಮಾರು 45 ವರ್ಷ ರಿಟೈರ್ ಆಗಿ. ಅದಕ್ಕೂ ಮೊದಲು ಕರ್ನಾಟಕ ಕಾಲೇಜ್ದಾಗ ಇದ್ದೆ. ಕರ್ನಾಟಕ ಕಾಲೇಜ್ ಟ್ರಾನ್ಸ್ಫರ್ ಆಗಿದ್ದಿಲ್ಲ, ಗೌರ್ಮೆಂಟ್ ಕಾಲೇಜ್ ಇದ್ದಾಗ ಇದ್ದಿಲ್ಲ. ಅವಾಗ ಪ್ರಿನ್ಸಿಪಾಲ್ ಗೋಕುಲ್ ಚಂದ್ರಾಬಾದ್ ಪ್ರಿನ್ಸಿಪಾಲ್. ಅದಕ್ಕೂ ಮೊದಲು ಫಾರನ್ ಇದ್ದೆ. ಎಷ್ಟೋ ಮಂದಿ ಮೊದಲನೇ ಕಾಲದಾಗ ಇಲ್ಲಿ 10 ಕೋಟಿಗೆ ಕಡಿಮೆ ಜನ. ಈಗಂತೂ ಭಾಳ ಎಲ್ಲ ಪವರ್ ಎಲ್ಲ ಅನುಕೂಲ ಪಡ್ತಾರೆ. ಎಲ್ಲ ಜನರಿಗೆಲ್ಲ ಒಂದಿಷ್ಟು ಮನಸ್ಸು ನಾಟಕ ನಮ್ಮ ದೇವರಿಂದ ಅನುಕೂಲ ಜನ ಭಾಳ ಸ್ನೇಹಿತರೆ, ದೇವಸ್ಥಾನದ ಮುಖ್ಯ ಅರ್ಚಕರಾದ ಶ್ರೀ ಬಸವರಾಜ್ ಭೂಗರ್ ಅವ್ರ ಕಡೆಯಿಂದ ಇದ್ರ ಬಗ್ಗೆ ಮಾಹಿತಿ ತೊಗೊಳ್ಳೋಣ. ಸರ್ ನಮಸ್ಕಾರ. ಸರ್, ಇವತ್ತು ನೀವು ಯಾರು ಮಾಡಿರುವಂಥ ಒಂದು ವಿಶೇಷವಾದ ಕಾರ್ಯದಿಂದ ನೀವು ಇದು ಮಾಡಿದ್ರಿ. ಯಾಕಂದ್ರೆ ನಮ್ಮ ಆಜುಬಾಜು ನದಿಗಳ ನೀರು ತರಬೇಕಂದ್ರೂ ಅಸಾಧ್ಯ ಈಗಿನ ಕಾಲದಾಗ. ಅಂಥದ್ರೊಳಗೆ ನೀವು ಇಡೀ ದೇಶದೊಳಗೆ ಹರಿಯುವಂಥ ದೇವನದಿ, ಗಂಗಾ ನದಿ, ಯಮುನಾ, ಸಿಂಧು, ಸರಿಯು ಈ ಥರ ವಿಶೇಷವಾದ 31 ನದಿಗಳಿಂದ ನೀವು ನೀರು ತೊಗೊಂಬಂದು ಇಲ್ಲಿ ಅಭಿಷೇಕ ಮಾಡಿದಿರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಯಾಕೆ ನೀವು ಇದನ್ನು ಅಭಿಷೇಕ ಮಾಡಿದಿರಿ? ಸಂಕಲ್ಪ ಏನು? ಇದ್ರ ಏನು ಸರ್ ಇದು ಉಪಯೋಗ ಏನು? ಮೊದಲು ಅದೇ ಹೇಳ್ರಿ. ಆಮೇಲೆ 31 ನದಿಗಳಿಂದ ನೀರು ನೀವು ಹೆಂಗೆ ಸಂಗ್ರಹಣೆ ಮಾಡಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ.
ಒಂದಷ್ಟು ನದಿಗಳಲ್ಲಿ ಸಂಗ್ರಹ ಮಾಡೋದಂದ್ರೆ ನಮ್ಮ ಎಲ್ಲ ಸಹಕಾರ ಎಲ್ಲ ಸಹೋದ್ಯೋಗಿಗಳು ಅಲ್ಲೆಲ್ಲ ಒಬ್ಬೊಬ್ರು ಇದ್ದಿದ್ದರಿಂದ ಒಬ್ಬೊಬ್ರಿಗೆ ಇದರ ಮುಖಾಂತರ ನಾವು ಈ 31 ನದಿ ನೀರನ್ನ ಸಂಗ್ರಹ ಮಾಡೋಕೆ ಅನುಕೂಲ ಆಯ್ತು ಸರ್. ಒಂದು ಶ್ರಾವಣ ಮಾಸ ಒಂದು ತಿಂಗಳೊಳಗೆ ಇದಿಷ್ಟು ಕೂಡ್ಬೇಕಂತ ಅದು ಇದ್ದಿದ್ದಿಲ್ಲ. ಅಂಥದ್ದು ನಮ್ಮ ಅನುಭವದಿಂದ ಇದು ಸಂಕಲ್ಪದಿಂದ ಇದು ಸಂಗ್ರಹ ಆಗಿದೆ. ಅದು ಕಾರಣ ಏನು ಸರ್? ಇವತ್ತೊಂದು 31 ನದಿಯಿಂದ ನೀವು ಅಭಿಷೇಕ ಮಾಡಿದಿರಿ, ಭಾಳ ಒಳ್ಳೆ ರೀತಿ ಅಭಿಷೇಕ ಮಾಡಿದಿರಿ. ಎಷ್ಟೋ ಭಕ್ತಾದಿಗಳು ಕೂಡ ಬಂದು ಇಲ್ಲಿ ಅವರು ಅದನ್ನು ನೋಡಿ ಒಂದು ಖುಷಿಯಾಗಿ ಹೋಗ್ಯಾರ. ಅಥವಾ ಇದನ್ನು ಸಂಕಲ್ಪ ಏನು ಸರ್? ಇದು ಯಾಕೆ ಏನು ಮಾಡಬೇಕಂತ ಉದ್ದೇಶ ಏನು? ಯಾಕೆ ಬಂತು ಇದು ವಿಚಾರ? ಯಾಕೆ ಬಂತು ನಿಮಗೆ? ಉದ್ದೇಶ ಸರ್, ಈಗ 108 ಸಮಸ್ಯೆಗಳು ಆಗ್ತವೆ ದೇಶದೊಳಗೆ. ಆ ಉದ್ದೇಶ ಯಾವುದೂ ಇದಾಗ ಶಾಂತಿ ರೀತಿಯಿಂದ ಆಗಲನ್ನೋ ಉದ್ದೇಶದಿಂದ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸಂಬಂಧ ಇದು ಸಂಕಲ್ಪ ಮಾಡಿ ಕೆಲಸ ಮಾಡೋದು ಒಳ್ಳೆಯದು ರೀ. ದೇಶ ಉದ್ಧಾರಕ್ಕೆ ನಮ್ಮ ಕರ್ನಾಟಕ ಸಮೃದ್ಧಿ ಕರ್ನಾಟಕ ಸಂಕಲ್ಪ ಮಾಡಿ ಇವತ್ತು ಅಭಿಷೇಕ ಮಾಡಿದಿರಿ. ಬುದ್ಧಿ ಕೊಡ್ಬೇಕಂದ್ರೆ ಅವ್ರು ಕೊಟ್ಟು ನಮ್ಮ ಸಹೋದ್ಯೋಗಿ ನಮ್ಮ ಎಲ್ಲ ಓಣಿ ಹಿರಿಯವರು ಎಲ್ಲರೂ ಸಹಕಾರ ಕೊಡ್ತಾರೆ. ಹುಡುಗರು ಸಹಿತ ಸಹಕಾರದಿಂದ ನಮ್ಗೆ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಆಗಿದೆ. ಮತ್ತು ನೀವು ಇದಕ್ಕೆ ಸೇವೆ ಮಾಡುವಂಥವ್ರ ಬಗ್ಗೆ ನೀವು ಯಾರ ಬಗ್ಗೆ ನೀವು ಅದ್ರ ಬಗ್ಗೆ ಮತ್ತೆ ಇವತ್ತು ನೀವು ಸ್ಮರಣೆ ಮಾಡ್ಕೊಳ್ತೀರಿ? ಯಾರ ಬಗ್ಗೆ ನೀವು ಅದನ್ನು ಹೇಳಿ ಸರ್? ನಮ್ಮ ಕಮಿಟಿಯ ಸದಸ್ಯರು ಏನಿದೆ ಸರ್, ಎಲ್ಲರೂ ಸರ್, ನೀವು ಒಬ್ಬರದಂತ ಏನಿಲ್ಲ, ನಮ್ಮದು ಏನಿಲ್ಲ ಇದ್ರಾಗ. ಎಲ್ಲ ಅವ್ರು ಏನು ಎಲ್ಲರೂ ಸಹಕಾರ ಕೊಡಲಿ, ಇದಕ್ಕೆಲ್ಲ ಇದು ಒಂದು ಸಹಕಾರ ಅಭಿವೃದ್ಧಿಗೆ ಇದಾದಾಗ ಎಲ್ಲ ಕಮಿಟಿ ಎಲ್ಲ ಸೇರಿಸ್ಕೊಂಡು ಇದು ಮಾಡ್ಕೊಂಡಂಥ ಒಂದು ವಿಶೇಷವಾದ ಕಾರ್ಯ ಇದು. ಸರ್, ಇದು ನದಿಗಳ ಬಗ್ಗೆ ಸರ್, ಎಷ್ಟು ನದಿಗಳು ಸಂಗ್ರಹ ಮಾಡಿರಲ್ಲ ಆ ಹೆಸರುಗಳು ಬರ್ತದ ಸರ್? ಆ ಹೆಸರು ಹೇಳ್ತೀರಿ? ಯಾರಾದರೂ ಹೇಳ್ತಾರೆ ಕಂಪ್ಲೀಟ್ ಹೆಸರು? ಈಗ ಹೇಳ್ತೀನಿ, ಇವ್ರು ಒಬ್ಬೊಬ್ಬರು ಬರಲಿ. ಇವರು